ಫ್ರೆಂಡ್ಸ್, ಹೇಗಿದ್ದೀರಾ? ಆರಾಮಿದ್ದೀರಾ? ನಾನು ಆರಾಮಿದ್ದೀನಿ. ಬೆಳಗ್ಗಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ. ಚೌಳಿಕಾಯಿ ಪಲ್ಯ, ಚಪಾತಿ ಮಾಡ್ಬೇಕ್ರಿ. ಗೋಧಿ ಹಿಟ್ಟು ಸಣ್ಣ ಹಾಕ್ತೀನಿ. ಚಪಾತಿ ಚೌಳಿಕಾಯಿ ಪಲ್ಯ ಮಾಡಬೇಕು ಬಾಕ್ಸಿಗೆ. ಆರು ಗಂಟೆ ಆಗೈತ್ರಿ. ನೀರು, ಉಪ್ಪು, ಎಣ್ಣೆ ಹಾಕಿ ಗೋಧಿ ಹಿಟ್ಟನ್ನು ಹಾಕ್ತೀನಿ ಚಪಾತಿ ಮಾಡೋಕೆ. ಗೋಧಿ ಹಿಟ್ಟಿನ ಹಾಕಿದ್ದೀನಿ. ಚಳಿಗೆ ಹೇಳೋಕ್ಕಾಗೋದಿಲ್ಲ, ಫುಲ್ ಭಾಳ ಐತ್ರಿ ಚಳಿ. ಅದ್ರ ಮತ್ತೆ ಜಲ್ದಿ ಹೋಗ್ತಾರೆ ಸ್ಕೂಲಿಗೆ, ಏನು ಮಾಡೋಕ್ಕಾಗಲ್ಲ ರೀ, ಹೇಳಲೇಬೇಕು. ಚೌಳಿಕಾಯಿ ಕುದ್ದಾವ್ರಿ. ನಮ್ಮ ಅಕ್ಕನ ಮಗಳು ಗಿಣ್ಣದ ಹಾಲು ಕೊಟ್ಟಿಲ್ದ್ರಿ ನಿನ್ನೆ. ಅವು ತಂದಿನ ಗಿಣ್ಣ ಮಾಡ್ಬೇಕು. ಎಳಕಂದು ಗಿಣ್ಣು ಆಗತ್ರಿ ಇದು. ಆರಾಧ್ಯಾಗ ನನಗೆ ಭಾಳ ಇಷ್ಟ ಆಗ್ಯದ. ಒಂದು ಸ್ವಲ್ಪ ಮಾಡಬೇಕು, ಅದು ಕುಡ್ದು ಹೋಗ್ತೀನಿ ಅಂದಾರ್ರಿ ಅವರು. ಆ ಕಡೆ ಬೆಲ್ಲ ಹಾಕಿನ್ರಿ ನೀಲಿ ಅಂತಂದು ಚೌಳಿಕಾಯಿ ಪಲ್ಯ ಒಗ್ಗರಣೆ ಕೊಟ್ಟು ನಾಷ್ಟ ಉಪ್ಪಿಟ್ಟು ಮಾಡ್ಬೇಕು ರೀ. ಗುರಳ್ ಪುಡಿ ಹಾಕಾಕತ್ತೀನಿ ರೀ. ಪಲ್ಯ ಕುದ್ದೈತಿ. ಗುರಳ್ ಪುಡಿ ಹಾಕಿ ಚಪಾತಿ ಒಂದು ಮಾಡ್ಬೇಕು ರೀ. ಚಪಾತಿ ಸ್ವಲ್ಪ ಉಪ್ಪಿಟ್ಟು ಮಾಡ್ಬೇಕು ರೀ ನಮ್ಮ ಮನೆಯವ್ರಿಗೆ ನಾಷ್ಟಕ್ಕೆ. ಅನ್ನನ್ನೇ ಒಲ್ಲೆ ಅಂತಾಳ್ರಿ ಉಪ್ಪಿಟ್ಟು. ನಮ್ಮ ಮನೆಯವ್ರಿಗೆ ಬೇಕು ನಾಷ್ಟಕ್ಕೆ ಮಾಡತ್ತೀನಿ ರೀ. ಉಪ್ಪಿಟ್ಟು ತಿಂತಾರೆ ಅವರು. ಆರಾಧ್ಯಾಗ ಅನ್ನ ಬೆಳ್ಳುಳ್ಳಿ ಒಗ್ಗರಣೆ ಅನ್ನ ಮಾಡ್ಬೇಕು ರೀ. ಉಪ್ಪಿಟ್ಟಿಗೆ ರವೆ ಹುರಿ ಹಾಕ್ತೀನಿ ನೋಡಿರಿ. ನಮ್ಮ ಮನೆಯವ್ರ ಪೂರ್ತಿ ಮಾಡ್ತೀನಿ ರೀ. ಅವ್ರು ಆರಾಧ್ಯ ಏನು ತಿನ್ನಲ್ಲ ರೀ ಅನ್ನನೇ. ಅದು ನಮ್ಮ ಮನೆಯವ್ರ ಪೂರ್ತಿ ಹಾಕ್ತೀನಿ ಉಪ್ಪಿಟ್ಟು. ಅವ್ರಿಗೆ ಬೆಳ್ಳುಳ್ಳಿ ಅನ್ನ ಒಗ್ಗರಣೆ ಕೊಡ್ಬೇಕು ರೀ. ಉಳ್ಳಾಗಡ್ಡಿ ಬೇಡ ಅಂತಾರೆ ಅದ್ರಾಗ, ಮತ್ತು ಬೆಳ್ಳುಳ್ಳಿದ ಹಾಕಂತಾರೆ ರೀ. ನಾನು ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಕೊಡ್ತೀನಿ ರೀ. ಉಪ್ಪಿಟ್ಟು ಹುರ್ಕೊಂಡಿನಿ ಕೆಂಪಾಗೋವರೆಗೆ. ಅದ್ರ ಉಪ್ಪಿಟ್ಟು ಒಗ್ಗರಣೆ ಕೂಡ ಹಾಕ್ತೀನಿ ರೀ. ಜೀರಿಗೆ ಸಾಸಿವೆ ಹಾಕಿ ಉದ್ದಿನ ಬೇಳೆ ಹಾಕಿ ಉಪ್ಪಿಟ್ಟಿಗೆ ಒಗ್ಗರಣೆ ರೆಡಿ ಮಾಡ್ತೀನಿ ರೀ. ಅದೇ ಉಪ್ಪಿಟ್ಟಿಗೆ ಒಗ್ಗರಣೆ ಕೊಟ್ಟೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಚಪಾತಿ ಮಾಡ್ಬೇಕು. ಉಳ್ಳಿ ಮಾಡಿಟ್ಟೀನಿ ರೀ. ನಾವು ಒಂದೇ ಕೈಲಿ ಮಾಡೋದು ನೋಡ್ರಿ. ಅದು ಒಂದು ಕೈಲಿ ವೀಡಿಯೋ ಹತ್ತೀನಿ, ಒಂದು ಕೈಲಿ ಉಳ್ಳಿ ಇದು ಮಾಡಿ ಇದು ಚಪಾತಿ ಮಾಡ್ತೀನಿ ರೀ. ಇವಾಗ ಮತ್ತು ಕಂಟಿನ್ಯೂ ವೀಡಿಯೋ ಮಾಡ್ತೀನಿ. ಆಯ್ತು ರೀ, ಚಪಾತಿನೂ ಆಯಿತು. ಒಂದು ಕಡೆ ಬೆಳ್ಳುಳ್ಳಿ ಅನ್ನ ಒಗ್ಗರಣೆ ಕೊಟ್ಟಿನಿ ನೋಡಿರಿ. ಆರಾಧ್ಯಾಗ ನನಗೆ ಇದು ಹಾಕ್ಬೇಕು ರೀ ಬಾಕ್ಸಿಗೆ. ಇದು ಹಾಕಂದ್ರೆ ಉಪ್ಪಿಟ್ಟು ಬೇಡ ಅಂದಾರ. ಅದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟಿನಿ ರೀ ಅನ್ನ. ಅದಕ್ಕೆ ಉಪ್ಪಿಟ್ಟು ಸ್ವಲ್ಪ ಮಾಡಿದೆ ರೀ ನಾನು.
ಮಕ್ಕನ ಮಗಳು ಗಿಣ್ಣದ ಹಾಲು ಕೊಟ್ಟಿದ್ದಲ್ರಿ, ಅದೊಂದು ಸ್ವಲ್ಪ ಗಿಣ್ಣ ಮಾಡತ್ತೀನಿ ನೋಡಿರಿ. ಬೆಲ್ಲ ನಿಂದಿದ್ರಿ ಸ್ವಲ್ಪ ಹೊಡಿತಂದ್ರೆ ಬಂದ್ ಮಾಡಿಬಿಡ್ಬೇಕ್ರಿ. ಇದು ಬಂದ್ ಮಾಡಿ ತಳಗೆ ಬಿಡ್ಬೇಕು. ಪೂರ ಹೊಡಿತಂದ್ರೆ ಮತ್ತು ಒಂದು ಕಡೆ ಹಾಲು ಒಂದು ಕಡೆ ನೀರು ಹಿಂಗೆ ಆಗ್ಬಿಡತ್ರಿ. ಅದು ಸ್ವಲ್ಪ ಜಲ್ದಿನೇ ಬಂದ್ ಮಾಡ್ಬೇಕು. ಸ್ವಲ್ಪ ಹೊಡಿತಂದ್ರೆ ನೋವು ಗೊತ್ತಾಗತ್ತೆ ರೀ. ಅದು ಅವಾಗನೇ ಚಲೋ ಆಕೈತೆ ರೀ. ಚಪಾತಿ ಜೊತೆ ತಿನ್ನೋಕೆ ಬೇಸ್ ಆಗತ್ತೆ ರೀ. ಹಂಗೆ ಬಿಸಿ ಬಿಸಿದು ಕುಡಿಯೋಕೆ ಬೇಸ್ ಅನ್ಸುತ್ತೆ. ತಿನ್ನೋರು ಚಪಾತಿ ಜೊತೆ ಸ್ವಲ್ಪ ಹೊಡಿದು ಬಿಡುತ್ತೆ ನೋಡಿ. ಸ್ವಲ್ಪ ಲಘುನ ತಳಗೆ ಇಡಲಿಲ್ಲ ರೀ ನಾನು. ಅದು ಹಿಂಗೆ ಹೊಡಿತಂದ್ರೆ ಹಿಂಗೆ ಒಂದು ಕಡೆ ನೀರು ಒಂದು ಕಡೆ ಹಿಂಗಾಗತ್ತೆ. ಆದರೆ ಏನಾಗಲ್ಲ, ತಿನ್ಬೋದು. ಸ್ವಲ್ಪ ಹೊಡಿತಂದ್ರೆ ಸಾಗ ಸ್ವಲ್ಪ ತಳಗೆ ಇಳಿದ್ರೆ ಬೇಸಾಕಿತ್ತು. ನಮ್ಮ ಆರಾಧನೆ ಗಣಪತಿ ಮುಂದೆ ಪೂಜೆ ಮಾಡತ್ತಾಳೆ. ಹೂವು ಏರಿಸಿ ಶೋಕೇಸ್ ಹತ್ರ ಇಟ್ಟಾಳ್ರಿ. ಅದನ್ನು ಪೂಜೆ ಮಾಡ್ತಾಳೆ. ಹೂವು ಏರಿಸ್ತಾಳೆ ಮಾಡಿ ಒಂದು ಸ್ವಲ್ಪ ಜಗಳ ಆಗೋದು ನಮಸ್ಕಾರ ಮಾಡಿ ಶ್ಲೋಕ ಅದು ಹೇಳ್ತಾಳೆ ರೀ. ನಾನು ಹೊಸ ಸಾಕ್ಸ್ ಬೇಕಂತ ಅನ್ನತ್ತಾಳೆ. ಆರಾಧ ತೊಗೊಂಡಿನ್ರಿ ನೆನ್ನೆ, ಅದಕ್ಕೆ ನನಗೂ ಕೊಡ್ಸಂತಾಳೆ. ಎಂಟು 15 ಆಯ್ತು ರೀ. ಇವಾಗ ಲೇಟ್ ಆಯ್ತು ರೀ. 8:15 ಆಗೈತೆ ರೀ. ಹೋಗ್ಬೇಕಿತ್ತು ಅವ್ರು ಇವಾಗ. ಸ್ವಲ್ಪ ಲೇಟ್ ಆಯ್ತು ಸ್ವಲ್ಪ. ನಮ್ಮ ಮನೆಯವ್ರು ಕೆಳಗೆ ಹೋಗಿ ನಿಂತಾರೆ ರೀ. ಆರಾಧನೆಯೂ ರೆಡಿ ಆಗೋದು ಮುಗಿಯೊಂದು. ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ತಾರಲ್ರಿ, ಅದಕ್ಕೆ ಸ್ವಲ್ಪ ಜಲ್ದಿನೇ ಹೋಗ್ತಾರೆ. ಅನನ್ಯನೂ ರೆಡಿಯಾಗಿ ಆಡಿದ್ರು. ಅದೇ ಸೀದಾಕೊಂಡು ಅಂತ ಬಾಯ್. ಲಂಚ್ ಬ್ಯಾಗ್ ಇಡ್ಲಿ. ಎದೈತೀರಾ? ಹಾಂ ಬಾಯ್. ಬಾಜು ಮನೆ ಅಣ್ಣಾರು ಹಿರಣ್ಣಾರು ಅಂತಂದು ಅವ್ರ ಮಕ್ಕಳಿಗೆ ಕಾಡಿಸ್ತಾರೆ. ಸ್ವಲ್ಪ ಬಂದಾರ್ರಿ ಅವರು ಕಾಡಿಸ್ತಾರೆ ನೋಡ್ರಿ. ಪಡಿಲಿಕ್ಕೆ ಒಂದು 5 ವರ್ಷ ಇದೆ. ಸ್ನಾನ ಅದು ಮಾಡಿ ಪೂಜೆ ಮಾಡಬೇಕು. ಅವ್ರು ಸ್ಕೂಲಿಗೆ ಹೋದರು. ಪೂಜೆ ಅದು ಮಾಡೋದೈತಿ. ಆನ್ಲೈನ್ಯಾಗ ಡ್ರೆಸ್ ಆರ್ಡ್ರ್ ಮಾಡಿದ್ದೆ ರೀ. ಆರಾಧ್ಯಾಗ ಫ್ರಾಕ್ ಅಂತ ತಗೋ ಅಂತ ಅನ್ನತ್ತಿದ್ಲು. ಚೆನ್ನಾಗೈತೆ ರೀ ಬಟ್ಟೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು.